ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಅಧ್ಯಾಯ 10 ದ್ರೋಣರ ಪಾತ್ರದ ಪರಿಚಯದ ಮುಂದುವರೆದ 7ನೆಯ ಕೊನೆಯ ಭಾಗ. ಯೇಸುವು ಗಾಂಧಿಯು ಸಾಕ್ರೆಟೀಸನು ಹುತಾತ್ಮರಾದಲ್ಲಿ ಶ್ರೀಕೃಷ್ಣನೇಕೆ ಹುತಾತ್ಮನಾಗದೆ ಯಶಸ್ವಿ ಆದನೆಂದರೆ ಈ ವ್ಯಾವಹಾರಿಕ ಚತುರತೆ, ಸಮಯಪ್ರಜ್ಞೆ, ಉಳಿದ ಉಪಾಯಗಳ ಪವಿತ್ರತೆ, ಅಗತ್ಯತೆ, ಪ್ರಯೋಗ ಕುಶಲತೆ ಶ್ರೀಕೃಷ್ಣನಿಗಿದ್ದಂತೆ ಉಳಿದ ಅವರಿಗಿರಲಿಲ್ಲ. ಯೇಸು ಮಾರ್ಗ ಹಿಡಿದಿದ್ದರೆ, ಗಾಂಧಿ ಮಾರ್ಗ ಹಿಡಿದಿದ್ದರೆ ಇಡೀ ರಾಷ್ಟ್ರವೇ ಸತ್ಯಾಗ್ರಹ ಮಾಡಿ ಸಾಮೂಹಿಕವಾಗಿ ಸಾಯಬೇಕಿತ್ತು. ಅಂದಿನ ಆಳುಗರ ಸೌಕರ್ಯಕ್ಕೆ ಇದು ಒಪ್ಪುತ್ತಲೂ ಇತ್ತು. ಹಿಟ್ಲರ್ನ ವಿರುದ್ಧ ಯಹೂದ್ಯರು ಹಾಗೆ ಸಾಮೂಹಿಕವಾಗಿ ಸಾಯಬೇಕೆಂದು ಗಾಂಧಿ ಹೇಳಿಯೂ ಇದ್ದರು. ಇವತ್ತು ಯಹೂದ್ಯರು ಉಳಿದಿರುವುದು ಅಮೇರಿಕಾದವರ ವ್ಯಾವಹಾರಿಕ ಕುಶಲತೆಯಿಂದ, ಗಾಂಧಿ ಮಾರ್ಗದಿಂದಲ್ಲ. ಪಾಂಡವರು ಅಂದು ಉಳಿದಿದ್ದು ಇಂದಿನ ನಾವು ಜಗತ್ತಿನಲ್ಲಿ ಉಳಿಯಬೇಕಿರುವುದು ಬೇಕೋ ಬೇಡವೋ ಶ್ರೀಕೃಷ್ಣ ಮಾರ್ಗದಿಂದಲೇ. ಸಾಧ್ಯವಾದಷ್ಟು ಸಾಮ ಧರ್ಮದ ಹಾದಿ ಹಿಡಿಯೋಣ. ಅದಕ್ಕೆ ಬಗ್ಗದಾಗ ದಾನ ಭೇದಗಳನ್ನು, ಅದಾಗದಿದ್ದರೆ ದಂಡವನ್ನು, ಅದು ಎದುರಾಳಿ ಮಾರ್ಗದಿಂದಲೇ ಹಿಡಿದು ಅವನನ್ನು ದಂಡಿಸಿ ಕೊನೆಗೂ ಧರ್ಮ ಸ್ಥಾಪನೆಯ ಗುರಿ ಬಿಡಬಾರದು. ಮಾಯಾವಿ ಮಾಯಯಾ ವಧ್ಯಃ ಎಂದು ಶ್ರೀಕೃಷ್ಣ ಸೂತ್ರವನ್ನು ದುರ್ಯೋಧನ ಪ್ರಸಂಗದಲ್ಲಿ ವಿವರಿಸಿದೆ. ಹಲವು ಬೆಳೆದು ನಿಂತ ವ್ಯಾಧಿಗಳಿಗೆ ವಿಷಸ್ಯ ವಿಷಮೌಷಧಂ ಎಂಬುದು ಆಯುರ್ವೇದದ ಸೂತ್ರ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕೆನ್ನುವ ಶುಕ್ರ ನೀತಿ ಇದನ್ನೇ ಶೋಭಿಸುತ್ತದೆ. ಆಚಾರ್ಯ ಚಾಣಕ್ಯನು ಚಂದ್ರಗುಪ್ತನಿಗೆ ರಾಜ್ಯ ಕೊಟ್ಟದ್ದು ಈ ಮಾರ್ಗದಿಂದಲೇ. ಬಿಂಬಸಾರನು ಇದನ್ನು ಉಳಿಸಿಕೊಳ್ಳಲಾರದ್ದು ಇದನ್ನು ಬಿಟ್ಟೇ. ಎಷ್ಟು ಉದಾಹರಣೆ ಹೇಳಬೇಕು. ಭೀಷ್ಮನೂ ದ್ರೋಣನೂ ಧರ್ಮದ್ರೋಹಿಗಳೆಂದು ನಿಶ್ಚಯಿಸಿದ ಶ್ರೀಕೃಷ್ಣ ಅವರಿಗೂ ತಿದ್ದಿಕೊಳ್ಳಲು ಅವಕಾಶವಿತ್ತ, ಸೂಚನೆಯನ್ನೂ ಇತ್ತ. ಅವರು ಗಮನಿಸಲಿಲ್ಲ. ದುರ್ಯೋಧನನತ್ತಲೇ ನಿಂತರು. ಅವರವರ ಮರಣದ ಗುಟ್ಟಿನಿಂದಲೇ ಅವರವರನ್ನು ಶ್ರೀಕೃಷ್ಣ ಪಾಂಡವರ ಕೈಗಳಿಂದ ಮುಗಿಸಿದ. ಇದು ಕೊನೆಯ ಉಪಾಯವಾಗಿ ಕರ್ಣನ ಪಾಡೂ ಅಷ್ಟೇ. ದುರ್ಯೋಧನ ಮೊದಲಿನಿಂದ ಅನುಸರಿಸಿದ ಕಪಟ ಮಾರ್ಗವನ್ನು ಶ್ರೀಕೃಷ್ಣ ಅನುಸರಿಸಿದ್ದು ಕೊನೆಯಲ್ಲಿ. ಬೇರಾವ ದಾರಿಯೂ ಉಳಿಯದಾದಾಗ ಮಾತ್ರ. ಹಾಗೆ ಮಾಡದಿದ್ದರೆ ಧರ್ಮಕ್ಕೆ ಉಳಿಗಾಲವಿರುತ್ತಿರಲಿಲ್ಲ. ವಿನಾಶಾಯ ಚ ದುಷ್ಕೃತಾಂ ಎಂದದ್ದು 2ನೆಯ ಉಸಿರಿನಲ್ಲಿ. ಮೊದಲ ಉಸಿರಿಗೆ ಹೇಳಿದ್ದು ಪರಿತ್ರಾಣಾಯ ಸಾಧೂನಾಂ. ಇಷ್ಟಾದರೂ ದಾರಿಯಲ್ಲಿ ಪಾಂಡವ ಕೌರವರಿಬ್ಬರೂ ಒಂದೇ ಆದರೆಂದೂ ಏನೂ ವ್ಯತ್ಯಾಸ ಉಳಿಯಲಿಲ್ಲವೆಂದು ಹೇಳುವವರಿಗೆ ಹೇಳುವುದಿಷ್ಟೇ. ಉದ್ದೇಶದಲ್ಲಿ ಇಬ್ಬರಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು ಎಂದು. ಅಷ್ಟು ಸಾಕು. ಇದು ಬಹಳ ದೊಡ್ಡ ಅಂತರವೇ. ಶ್ರೀಕೃಷ್ಣ ಗೀತೆಯಲ್ಲೂ ಬೇರೆಡೆಯಲ್ಲೂ ಉಪದೇಶಿಸಿದ ವರ್ಣ ಧರ್ಮವನ್ನು, ಸಾಮಾನ್ಯ ಧರ್ಮವನ್ನು ದ್ರೋಣ ಉಲ್ಲಂಘಿಸಿದ. ಅವನ ಯೋಗಾಚಾರ ಢಂಬವಾಯಿತು. ಅವನ ತಪಸ್ಸು ಬಲ ಎಲ್ಲ ದುಷ್ಟ ಪೋಷಕವಾಯಿತು. ಇವನು ಉಳಿದಿದ್ದರೆ ಧರ್ಮ ಉಳಿಯುತ್ತಿರಲಿಲ್ಲ. ಅದಕ್ಕೆ ದ್ರೋಣ ಪ್ರಾಣ ತೆತ್ತ. ನಿಮ್ಮ ಹಲ್ಲು ನಿಮ್ಮ ಶರೀರದ್ದಿರಬಹುದು, ಆದರೆ ಹುಳುಕಾದರೆ ಇತರ ಹಲ್ಲುಗಳನ್ನೂ ಕೆಡಿಸಿ ಶರೀರಕ್ಕೆ ಬಾಧೆಯಾದರೆ ಚಿಕಿತ್ಸಕ ಕಿತ್ತೆಸೆಯುವುದೇ ಧರ್ಮ. ಇದನ್ನು ಅವನು ಒಮ್ಮೆಲೇ ಮಾಡುವುದಿಲ್ಲ. ಶ್ರೀಕೃಷ್ಣ ಪಾಂಡವರಿಗೆ ತಲೆನೋವಾಗಿದ್ದ ಭೀಷ್ಮ, ದ್ರೋಣ, ಕರ್ಣಾದಿಗಳನ್ನು ಕೊಳೆತ ಹಲ್ಲುಗಳಂತೆ ಕಿತ್ತೆಸೆದ ಚಿಕಿತ್ಸಕ. ಹಲ್ಲು ಹೋದರೆ ಬೇರೆ ಕಟ್ಟಿಸಬಹುದು, ಆತ್ಮವೇ ಹೋದರೋ ಹಾಗೆ ಹೋಗಬಾರದೆಂಬುದೇ ವ್ಯಾಸ ಶ್ರೀಕೃಷ್ಣ ಪ್ರಜ್ಞೆ. ದ್ರೋಣ ಮರಣ.
ಮಾಲವ ಇಂದ್ರವರ್ಮನ ಆನೆ ಅಶ್ವತ್ಥಾಮನನ್ನು ಭೀಮ ಗದೆಯಿಂದ ಸಾಯಿಸಿ ಅಶ್ವತ್ಥಾಮ ಸತ್ತ ಎಂದು ಘೋಷಿಸಿದ. ಅತ್ಯಂತ ಅಪ್ರಿಯವಾದ ಈ ಮಾತನ್ನು ದ್ರೋಣ ನಂಬಲಿಲ್ಲ. ತನ್ನ ಪುತ್ರ ಚಿರಂಜೀವಿ ಎಂದು ದ್ರೋಣ ಬಲ್ಲನಷ್ಟೇ ಸಿಟ್ಟಿನಿಂದ ಬ್ರಹ್ಮಾಸ್ತ್ರ ಹೂಡಿ ಸಕಲ ಪಾಂಡವ ಸೈನ್ಯವನ್ನೂ ಮುಗಿಸಲು ಯತ್ನಿಸುತ್ತಾನೆ. ಆಕಾಶದಲ್ಲಿ ಋಷಿಗಳು, ಮುನಿಗಳು, ದೇವತೆಗಳು ಬಂದು ಛೀಮಾರಿ ಹಾಕುತ್ತಾರೆ, ವಿವೇಕ ಹೇಳುತ್ತಾರೆ. ಯುದ್ಧ ಅಧರ್ಮದ ಮಾರ್ಗ ಹಿಡಿಯುತ್ತಿದೆ, ನಿನಗೆ ಸಾಯುವ ವೇಳೆ ಬಂದಿತು, ಆಯುಧ ಕೆಳಗಿಡು ಎನ್ನುತ್ತಾರೆ. ವೇದವಿದನಾದ ನೀನು ಈ ವೃತ್ತಿಗೆ ಇಳಿದದ್ದೇ ತಪ್ಪು ಎನ್ನುತ್ತಾರೆ. ದ್ರೋಣ ಬಿಡಲಿಲ್ಲ. ಯುಧಿಷ್ಠಿರನನ್ನು ಸಮೀಪಿಸಿ, ನನ್ನ ಮಗ ಸತ್ತದ್ದು ನಿಜವೇ ಎಂದು ಕೇಳುತ್ತಾನೆ. ಶ್ರೀಕೃಷ್ಣನಿಗೆ ಸಂಕಟ, ಈ ಗೊಡ್ಡು ಏನು ಮಾಡಿಬಿಡುತ್ತಾನೋ ಎಂದು. ಇನ್ನರ್ಧ ದಿನ ದ್ರೋಣ ಬದುಕಿದ್ದರೆ ನೀವೆಲ್ಲ ಸಾಯುತ್ತೀರೋ ಎಂದು ಮೂದಲಿಸುತ್ತಾನೆ. ಅನೃತಂ ಜೀವಿತಸ್ಯಾರ್ಥೆ ವದನ್ ನ ಸ್ಪೃಶ್ಯತೆ ನೃತ್ಯೈ. ದ್ರೋಣ ಪರ್ವದ 190ನೇ ಅಧ್ಯಾಯ 47ನೇ ಶ್ಲೋಕ. ಬದುಕುವುದಕ್ಕಾಗಿ ಆಪತ್ಕಾಲದಲ್ಲಿ ಸುಳ್ಳು ಹೇಳಿದರೆ ಅದು ಸುಳ್ಳಾಗುವುದಿಲ್ಲ ಎಂದು ನಮ್ಮ ಪ್ರಾಚೀನ ಸ್ಮೃತಿಕಾರರ ಮಾತನ್ನು ನೆನಪಿಸುತ್ತಾನೆ. ಭೀಮ ತಾನು ಮಾಡಿದ್ದನ್ನು ಹೇಳಿ ಅದನ್ನೇ ಹೇಳು ಎನ್ನುತ್ತಾನೆ. ಆಗ ಧರ್ಮರಾಜನು ಅಶ್ವತ್ಥಾಮ ಹತಾಹ ಎಂಬುದನ್ನು ಗಟ್ಟಿಯಾಗಿಯೂ ಹತಾಹ ಕುಂಜರಾಹ ಎಂಬುದನ್ನು ಮೆಲುದನಿಯಲ್ಲೂ ಹೇಳಿದನೆಂದು ವ್ಯಾಸರು ಬರೆದಿದ್ದಾರೆ. ದ್ರೋಣನಿಗೆ ಮೊದಲ ಅರ್ಧ ಕೇಳಿಸಿತು, ಎರಡನೆಯದು ಕೇಳಲೇ ಇಲ್ಲ. ಆಗ ಶ್ರೀಕೃಷ್ಣ ಶಂಖವನ್ನೂದಿ ಎರಡನೆಯದನ್ನು ಕೇಳದಂತೆ ಮಾಡಿದನೆಂಬುದು ಅನೇಕ ಪ್ರತಿಗಳಲ್ಲಿ ಇಲ್ಲ. 4 ಅಂಗುಲ ಎದ್ದು ಕುಣಿಯಿತೆಂದು ಧರ್ಮಜನ ರಥವು ಈ ಮೊದಲು ಮಾತು ಹೇಳಿದಾಗ, ಎರಡನೆಯ ಅರ್ಧವನ್ನಾಡುವಾಗ ಕುದುರೆಗಳು ನೆಲಕ್ಕೆ ಅಪ್ಪಳಿಸಿದವೆಂದು ವ್ಯಾಸರು ತಮ್ಮ ಭಾರತದಲ್ಲಿ ಬರೆದಿದ್ದಾರೆ. ಶ್ರೀಕೃಷ್ಣ ಧರ್ಮ ಹೇಳಿದ, ಧರ್ಮಪುತ್ರ ಅದನ್ನಾಡಿದ. ದ್ರೋಣ ಶಸ್ತ್ರ ಕೆಳಗಿಡುತ್ತಾನೆ. ಯೋಗ ಮಾರ್ಗದಲ್ಲಿ ಮನಸ್ಸಿಟ್ಟು ಅಷ್ಟಾಕ್ಷರ ಮಂತ್ರ ಜಪಿಸುತ್ತಾ ಪುರಾಣಂ ಪುರುಷಂ ವಿಷ್ಣುಂ ಜಗಾಮ ಮನಸಾ ಸಹ ಎಂಬಂತೆ ಭಗವಂತನನ್ನು ಧ್ಯಾನಿಸಿ ಪ್ರಾಣ ಬಿಡುತ್ತಾನೆ. ಅವನ ಆತ್ಮ ಊರ್ಧ್ವಗತಿಗೆ ಹೋದದ್ದನ್ನು ಸಂಜಯ, ಪಾರ್ಥ, ಕೃಪ, ಶ್ರೀಕೃಷ್ಣ, ಧರ್ಮಪುತ್ರ ಈ 5 ಮಾತ್ರ ಕಣ್ಣಿಂದ ಕಂಡರು. ದೃಷ್ಟದ್ಯುಮ್ನ ದ್ರೋಣರ ಸತ್ತ ಶರೀರದ ಶಿರಚ್ಛೇದ ಮಾಡಿದ. ಮದರ್ಥೆ ತ್ಯಕ್ತ ಜೀವಿತಾಹ ಎಂದು ದುರ್ಯೋಧನ ಮೊದಲೇ ಅಂದದ್ದು ನಿಜವಾಯಿತು. ದ್ರೋಣನ ಆತ್ಮಕ್ಕೆ ಸದ್ಗತಿಯಾದರೂ ಅದು ವಾಸಿಸಿದ ದೇಹಕ್ಕೆ ಯೋಗ್ಯ ಸಂಸ್ಕಾರ, ಯೋಗ್ಯ ಅಂತ್ಯ ಆಗದೆ ಹೀಗೆ ದುರಂತವೇ ಆಯಿತು. ದ್ರೋಣ ಪಾತ್ರದ ದುರಂತ ಅಂತ್ಯದ ಪರಿಚಯವನ್ನು ಇಲ್ಲಿಗೆ ಮುಗಿಸೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.